ನಾನು ಇದ್ದಿದ್ದು 20 ತಿಂಗಳು. ಪುಟ್ಟೇನಹಳ್ಳಿ ಬಡಾವಣೆ ರಚನೆ ಮಾಡಿದ್ದು ದಾರಾರ್ಸ್ ಕಾಲೋನಿ ಯಾರ ಕಾಲದಲ್ಲಿ? ಸಿಂಗಪುರ ಮಾಡ್ತೀವಿ ಅಂತ ಹೊರಟ್ರಲ್ಲ ಬೆಂಗಳೂರು ನಗರ. ಆಗ ಪುಟ್ಟೇನಹಳ್ಳಿ ಬಿಲ್ಕೆಂಪಿನಹಳ್ಳಿ ಕೆರೆ ಮುಚ್ಚಾಕಿ 53 ಎಕರೆನ ಸೈಟ್ ಮಾಡೋದ್ರಲ್ಲ, ಡಾಲರ್ ಸೈಟು ಅಂತೇಳಿ ಎಲ್ಲ IAS ಆಫೀಸರ್ಗಳು, ಎಲ್ಲ ಎಕ್ಸ್ ಮಿನಿಸ್ಟ್ರುಗಳು, MLAಗಳೇ ವಾಸ ಇದ್ದಾರಲ್ಲಿ. ಮೆಜಾರಿಟಿ 80%. ಧರ್ಮಸಿಂಗ್ ಮುಖ್ಯಮಂತ್ರಿ 3 ಅಡಿ 4 ಅಡಿ ಮನೆಗೆ ನೀರು ನಿಲ್ತಾಯಿತ್ತು. ನಾನು 2006ಕ್ಕೆ ಮುಖ್ಯಮಂತ್ರಿ ಆದೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇವತ್ತು ಅಲ್ಲಿ ಏನು ಕೆಲಸ ಮಾಡಿದೆ, ಇವತ್ತಿನವರೆಗೂ ಆ ಭಾಗದಲ್ಲಿ 1 ಇಂಚು ನೀರು ನಿಲ್ಲಿಲ್ಲ. ಅಲ್ಲಿ ಕೆಲಸ ಮಾಡಿ ತೋರಿಸಿದ್ದೇನೆ. ದಿನ ಹೋಗ್ತಿರಲ್ಲಪ್ಪ ಪ್ರದಕ್ಷಿಣೆ ಮಾಡ್ಕೊಂಡು. ಏನು ಮಾಡಿದ್ದೀರಿ ಕಳೆದ 10 ವರ್ಷ 15 ವರ್ಷದಲ್ಲಿ? ನಾಡಿನ ಜನತೆಗೆ ನಾನು ಮನವಿ ಮಾಡ್ತೇನೆ. ಅಪರೂಪ ನನಗೇನೋ ಭಗವಂತನ, ಅದು ಒಂದು ರೀತಿ ಲಾಟ್ರಿನಲ್ಲೇ ಬರೋದು. ನನಗೆ ಲಾಟ್ರಿ ಸಿಸ್ಟಮಲ್ಲಿ ನನಗೆ ಅಧಿಕಾರ ಬಂದಿರೋದು ಪ್ರತಿ ಟೈಮಲ್ಲಿ. ಆದರೆ ಆ ಲಾಟ್ರಿ ಸಿಸ್ಟಮ್ನಲ್ಲಿ ಬಂದಂಥ ಅಧಿಕಾರದಲ್ಲಿ 4 ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾನು ಹೊಡ್ತೇನೆ. ಅರ್ಥ ಮಾಡ್ಕೊಳ್ಳಿ, ಸಹಕಾರ ಕೊಡಿ. ಅರಸರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ಈ ಒಂದು ರಾಜ್ಯದ ಅಭಿವೃದ್ಧಿಗೆ ಯಾವೊಂದು ಅವರ ಬದುಕನ್ನ ತೇದಿದ್ದಾರೆ. ಏಷ್ಯಾ ಖಂಡದಲ್ಲೇ ಮೊದಲನೇ ಬಾರಿಗೆ ವಿದ್ಯುತ್ ಶಕ್ತಿ ಐಡಲ್ ಪವರ್ ಪ್ರಾಜೆಕ್ಟ್ ಈ ದೇಶದಲ್ಲಿ ವಿದ್ಯುತ್ ಶಕ್ತಿ ಅಂತಕ್ಕಂಥದ್ದನ್ನು ನೋಡಿದರೆ ಮೈಸೂರು ಅರಸರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರ ಕೊಡುಗೆ. ಇದನ್ನೆಲ್ಲ ಮರೆಯೋದು ಬೇಡ. ಇವತ್ತು ಅಡ್ವಾನ್ಸ್ ಆಗಿ ಬೆಳೆದಿದ್ದೀವಿ ಟೆಕ್ನಾಲಜಿಕಲಿ. ಯಾತಕ್ಕಿಂತ ರಾಜಕಾರಣ ರೆಕಾರ್ಡ್ ತರಿಸಿ ನೋಡಿ ನೆಟ್ಟಿಗೆ. ಮೊದಲು ಈಶ್ವರ ಖಂಡ್ರೆ ಅವರೇ, ಎಲ್ಲೆಲ್ಲಿ ಲೂಟಿ ಆಗ್ತಿದೆ ಮೊದಲು ಅದು ಸರಿಪಡಿಸ್ಕೊಳ್ಳಿ. ಇದು ಧರ್ಮಕ್ಕೆ ಕೊಟ್ಟಿಲ್ಲ ಈ ಲ್ಯಾಂಡನ್ನು HMTಗೆ.